ಹಾಯ್ ಎಲ್ಲರಿಗೂ ಹಂಪಿ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಉದ್ದಿನ ಬೋಂಡ. ಹೋಟೆಲ್ನಾಗ ಸಿಗೋಂಥ ಕ್ರಿಸ್ಪಿ ಬೋಂಡ ಮನೆಗೆ ಹೆಂಗೆ ಮಾಡೋದು ಅಂಥೇಳಿ ನಾವು ಇವತ್ತಿನ ಈ ವಿಡಿಯೋನಾಗ ನೋಡಾಮಿ. ಭಾಳ ಈಸಿ ಅದ. ಸೊ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ನೀವು ನನ್ನ ಚಾನಲ್ನಾಗ ಫಸ್ಟ್ ಟೈಮ್ ಬಂದಿದ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸಂಗಡ ಶೇರ್ ಮಾಡೋದನ್ನು ನೆನ್ಪು ಹೊಡಿಬೇಡ್ರಿ. ಉದ್ದಿನ ಬೋಂಡ ಮಾಡೋ ಸಲುವಾಗಿ 1 ಕಪ್ ಉದ್ದಿನ ಬೇಳೆನ 3 ತಾಸಿನ ಸಲುವಾಗಿ 2 ಸಲ ಚಂದ ತೊಳ್ಕೊಂಡು ನೀರಾಗ ಹಾಕಿ ನೆನೆ ಇಟ್ಟಿದ್ದೆ. ಈಗ ಉದ್ದಿನ ಬೇಳೆ ಚಂದ ನೆಂದವ, ಇವನ್ನ ಗ್ರೈಂಡರ್ನಾಗ ಹಾಕಿ ಗ್ರೈಂಡ್ ಮಾಡಮ್ಮಿ. ಗ್ರೈಂಡರ್ ಇರಲಿಲ್ಲ ಅಂದರೆ ಮಿಕ್ಸಿ ಜಾರ್ನಾಗ ಹಾಕಿ ಚಂದ ಫ್ಲಫಿ ಆಗಿ ಉಬ್ಬಿ ಬರೋತನ ಗ್ರೈಂಡ್ ಮಾಡಿರಿ. ಭಾಳ ನೀರು ಹಾಕಬೇಡ್ರಿ. ಎಷ್ಟು ಕಡಿಮೆ ನೀರು ಹಾಕ್ತೀರಿ ಅಷ್ಟು ಕ್ರಿಸ್ಪಿ ಬೋಂಡ ಬರ್ತಾವೆ. ಇಲ್ಲಿ ನೋಡ್ಬೋದು ಹಿಟ್ಟು ಆಲ್ಮೋಸ್ಟ್ ರೆಡಿ ಆಗ್ಯದ. ನಾ 20 ಮಿನಿಟ್ಸ್ ಸಲುವಾಗಿ ಗ್ರೈಂಡ್ ಮಾಡಿದ್ದೆ. 1 ಕಪ್ ನೀರು ತೊಗೊಂಡು ಅದ್ರಾಗ ಸ್ವಲ್ಪ ಬ್ಯಾಟರ್ ಹಾಕಿದರೆ ಬ್ಯಾಟರ್ ನಿಮ್ದೇನದಲ್ಲ ಅದ್ರ ಮ್ಯಾಲೆ ತೇಲ್ಬೇಕು. ಹಂಗೆ ತೇಲಿದ್ರೆ ನಿಮ್ಮದು ಬೋಂಡ ಮಾಡೋ ಸಲುವಾಗಿ ಅಥವಾ ವಡ ಮಾಡೋ ಸಲುವಾಗಿ ಉದ್ದಿನ ಬೇಳೆ ಭಾಳ ಚಂದ ರುಬ್ಬಿದ ಅನ್ಕೋಬೇಕು. ಬೋಂಡ ಬ್ಯಾಟರ್ ರೆಡಿ ಅದ. ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು, 2 ಹಸಿಮೆಣ್ಸಿನ್ಕಾಯಿ, 1 ಸಣ್ಣ ಉಳ್ಳಾಗಡ್ಡಿ ಫೈನಾಗಿ ಕಟ್ ಮಾಡ್ಕೊಂಡಿದ್ದು, 10ರಿಂದ 12 ಕರಿಬೇವು, 2 ಟೇಬಲ್ ಸ್ಪೂನಷ್ಟು ದಮ್ಮ ಕಟ್ ಮಾಡ್ಕೊಂಡಿದ್ದು ಹಸಿ ಕೊಬ್ಬರಿ, 12ರಿಂದ 15 ಕಾಳು ಮೆಣಸು ಹಾಕಿ ಚಂದ ಕಲಿಸ್ಕೊಂಬಮ್ಮಿ. ಉದ್ದಿನ ವಡೆ ಮಾಡಬೇಕಾಗಿದ್ರೆ ನಾವು ಅದರೊಳಗೆ ಉಳ್ಳಾಗಡ್ಡಿ ಹಾಕಂಗಿಲ್ಲ, ಬಟ್ ಬೋಂಡ ಒಳಗೆ ಉಳ್ಳಾಗಡ್ಡಿ ಭಾಳ ಟೇಸ್ಟಿ ಅನ್ನಿಸ್ತಾವ. ಸೊ ಉಳ್ಳಾಗಡ್ಡಿನೂ ಹಾಕ್ರಿ. ಈಗ ನಮ್ಮ ಬೋಂಡ ಬ್ಯಾಟರ್ ರೆಡಿ ಅದ. ಚಂದ ಕಾಯ್ದಿದ್ದ ಎಣ್ಣೆಗೆ ಸಣ್ಣ ಸಣ್ಣ ಬೋಂಡ ಮಾಡಿ ಕರ್ಕೊಳ್ಳಮ್ಮಿ. ಬೋಂಡ ಮಾಡಬೇಕಾದ್ರೆ ಎಣ್ಣೆ ಭಾಳ ಜಗ್ಗಿ ಗರಮ್ನೂ ಆಗಿರಬಾರ್ದು, ಬಟ್ ಚಂದ ಗರಮ್ ಆಗಿರಬೇಕು. ಹಿಟ್ಟು ಎಣ್ಣೆ ಒಳಗೆ ಹಾಕಿದ ತಕ್ಷಣ ಬಬಲ್ಸ್ ಬರ್ಲಿಕ್ಕೆ ಶುರು ಆಗಬೇಕು. ಭಾಳ ತಣ್ಣಗಿದ್ರೆ ಬೋಂಡ ಫ್ಲ್ಯಾಟ್ ಆಗ್ತವೆ. ಭಾಳ ಜಾಸ್ತಿ ಗರಮ್ ಇತ್ತಂದ್ರೂ ಬೋಂಡ ಭಾಳ ಜಲ್ದಿ ಕೆಂಪಾಗ್ತಾವ ಹೊರಗಿನಿಂದ, ಬಟ್ ಒಳಗೆ ಹಸಿ ಹಿಟ್ಟು ಇರೋ ಚಾನ್ಸಸ್ ಇರ್ತದೆ. ಇಲ್ಲಿ ನೋಡ್ಬೋದು ಅವನ್ನು ಚಂದ ಕಲಸಿ ಮ್ಯಾಗಿನ ಕೆಳಗಿನ ಮ್ಯಾಗ ಮಾಡಿ ಚಂದ ಗೋಲ್ಡನ್ ಬ್ರೌನ್ ಆಗತ್ತನ ಕರೆದು ಒಂದು ಕಿಚನ್ ಟವಲ್ ಅಥವಾ ಟಿಶ್ಯೂ ಪೇಪರ್ ಮೇಲೆ ತೆಕ್ಕೊಳ್ಳಾಮಿ. ಐ ಹೋಪ್ ನಿಮಗೆ ಬೋಂಡ ರೆಸಿಪಿ ಇಷ್ಟ ಆಗ್ಯದ ಅನ್ಕೊತೀನಿ. ಈ ರೆಸಿಪಿ ಇಷ್ಟ ಆಗಿತ್ತಂದರೆ ನಂದು ವಿಡಿಯೋಗೆ ಲೈಕ್ ಮಾಡಿರಿ, ಮತ್ತು ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ನೋಡೋ ಆಸೆ ಇತ್ತಂತಂದರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಭಾಳ ಜಲ್ದಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.